ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳು ಸ್ವೀಕರಿಸಲ್ಪಡುವುದಿಲ್ಲ. ಆಗ ನಾವು ನಿರಾಶರಾಗುತ್ತೇವೆ. ಆದರೆ ನಾವು ನಿರಾಶರಾಗಬಾರದು. ಆ ಪ್ರಾರ್ಥನೆಗಳ ಬದಲಾಗಿ ಅಲ್ಲಾಹನು ನಮ್ಮಿಂದ ಯಾವುದಾದರೂ ಒಂದು ಗಂಡಾಂತರವನ್ನು, ಅವಘಡವನ್ನು ನಮ್ಮಿಂದ ನೀಗಿಸಲೂಬಹುದು. ಒಂದು ಉದಾಹರಣೆಗೆ, ನಾವು ಬಹಳ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೇವೆ ಎಂದಾದಾಗ ನಾವು ಜೀವನಾಧಾರಕ್ಕಾಗಿ, ಹಣಕ್ಕಾಗಿ ಪ್ರಾರ್ಥಿಸುತ್ತೇವೆ. ಆದರೆ ಅಲ್ಲಾಹನು ಆ ಸಂದರ್ಭದಲ್ಲಿ ಹಣವನ್ನು ನೀಡುವುದಿಲ್ಲ. ಅದಕ್ಕೆ ಬದಲಾಗಿ ಒಂದು ಅವಘಡದಿಂದ, ಒಂದು ಮಾರಕ ಕಾಯಿಲೆಯಿಂದ ನಮ್ಮನ್ನು ರಕ್ಷಿಸಿರಬಹುದು. ಅದು ನಮ್ಮ ಅರಿವಿಗೆ ಬಾರದಿರಬಹುದು. ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತು ಬೇರಿಲ್ಲ ಎಂಬುದನ್ನು ನಾವೆಲ್ಲರೂ ಅರಿತೇ ಇದ್ದೇವೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳು ಈ ಲೋಕದ ಮೇಲೆ ಸ್ವೀಕೃತವಾಗುವುದೇ ಇಲ್ಲ. ಆದರೆ ಅದನ್ನು ಅಲ್ಲಾಹನು ಪರಲೋಕಕ್ಕಾಗಿ ಮೀಸಲಿಟ್ಟಿರುತ್ತಾನೆ. ಪ್ರತಿಫಲ ಸಿಗಲಿರುವಂತಹ ದಿನದಂದು ನಾವು ಮಾಡದಂತಹ ಕೆಲಸಗಳಿಗೆ ಪ್ರತಿಫಲವು ಸೇರಿಸಲ್ಪಟ್ಟಿರುವುದನ್ನು ಕಂಡು ಆ ದಾಸನು ಆಶ್ಚರ್ಯಚಕಿತನಾಗುತ್ತಾನೆ ಎಂಬುದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಈ ಪ್ರತಿಫಲ ಎಲ್ಲಿಂದ ನನಗೆ ಲಭ್ಯವಾಯಿತು ಎಂದಾಗ ಅಲ್ಲಾಹನು ಉತ್ತರಿಸುತ್ತಾನೆ, ಇದು ನೀನು ಭೂಲೋಕದಲ್ಲಿ ಮಾಡಿದಂತಹ ಪ್ರಾರ್ಥನೆಗೆ ಸಿಕ್ಕಿದಂತಹ ಪ್ರತಿಫಲ. ಆ ಪ್ರಾರ್ಥನೆಯ ಪರಿಣಾಮ ಭೂಲೋಕದಲ್ಲಿ ಗೋಚರಿಸಿರಲಿಲ್ಲ. ಅದರ ಪ್ರತಿಫಲವನ್ನು ಇಲ್ಲಿ ನಿನಗೆ ನೀಡಲಾಗುತ್ತಾ ಇದೆ ಎಂದು. ಆ ಸಂದರ್ಭದಲ್ಲಿ ದಾಸನು, ನನ್ನ ಒಂದು ಪ್ರಾರ್ಥನೆಯು ಭೂಲೋಕದಲ್ಲಿ ಸ್ವೀಕೃತವಾಗದಿರುತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಭಾವಿಸುವನು ಎಂಬುದಾಗಿಯೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುತ್ತಾರೆ. ಆದುದರಿಂದ ನಾವು ನಿರಾಶರಾಗಬಾರದು. ನಾವು ದೃಢ ಚಿತ್ತತೆಯೊಂದಿಗೆ ನನಗೆ ಅಲ್ಲಾಹನು ನೀಡುತ್ತಾನೆ ಎಂಬಂತಹ ಭರವಸೆಯೊಂದಿಗೆ, ನಿಷ್ಕಲ್ಮಶವಾದಂತಹ ಭಾವದೊಂದಿಗೆ, ನಿಷ್ಕಳಂಕವಾಗಿ ಅಲ್ಲಾಹನೊಂದಿಗೆ ಕೈ ಎತ್ತಿ ಪ್ರಾರ್ಥಿಸುವವರಾಗೋಣ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ದೇವನು ಸ್ವೀಕರಿಸಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮುಗಿಸುತ್ತಿದ್ದೇನೆ.